ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದಿನ ಕಾಲರ್ ಬೆಂಗಳೂರಿನಿಂದ ಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಸ್ವಾಮಿಯವರೇ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳ್ಕೊಳ್ಳಿ ನಿಮ್ದು. ಸರ್, ಇದು ಮದುವೆ ಆಗಿ 1 ವರ್ಷ ಆಗಿದೆ. ಹಾಗಾಗಿ ಇಬ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ, ಆದ್ರೆ ಇನ್ನ ಮಕ್ಕಳಂತೂ ಇನ್ನ ಆಗಿಲ್ಲ. ಹಾಗಾಗಿ ಕಾರಣ ಏನು ಅಂತ ಕೇಳೋಣ ಅಂತೇಳಿ ಫೋನ್ ಮಾಡಿದೆ. ಅದಕ್ಕಾಗಿ ಕಾರಣ ಏನು, ಇಷ್ಟು ಪಾರ್ಟಿಸಿಪೇಟ್ ಮಾಡಿದ್ರು ಸಹಿತ ಮಕ್ಕಳು ಆಗಿಲ್ಲ. ಹಾಗಾಗಿ ನಮ್ಮಲ್ಲಿ ಏನಾದ್ರು ದೋಷಗಳು ಇದಾವ ಅಥವಾ ಇನ್ನ ಯಾವ ತರ ಏನು ಇದಕ್ಕೆ ಸೊಲ್ಯೂಷನ್ ಇದು ಬೇಕಾಗಿದೆ ಅಂತ ಕೇಳ್ಕೊಂಡ್ರೆ. ಈಗ ಒಂದು ಮದುವೆಯಾಗಿ 1 ವರ್ಷದ ನಂತರ ಕೂಡ ನೀವೆಲ್ಲ ಸರಿಯಾದ ರೀತಿ ಸಂಭೋಗ ಕ್ರಿಯೆ ನಡೆಸಿ ಕೂಡ 1 ವರ್ಷ ಆದರೂ ನಿಮಗೆ ಮಕ್ಕಳು ಆಗಿರಲಿಲ್ಲ ಅಂತ ಹೇಳಿದರೆ ನೀವು ಕೆಲವು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಎಲ್ಲ ಸರಿ ಇದ್ದವರಲ್ಲಿ ಕೂಡ ಕೆಲವು ಸಲ ಒಂದು 6 ತಿಂಗಳು, 1 ವರ್ಷ, 2 ವರ್ಷ ಒಂದೊಂದು ಸಲ ತೊಗೊಳತ್ತೆ ಇದು ಗರ್ಭಧಾರಣೆ ಆಗೋದಕ್ಕೆ. ಅದರೊಳಗೆ ಏನಾದರೂ ತೊಂದರೆ ಇಲ್ಲದೇ ಇದ್ದರೂ ಕೂಡ ಒಂದೊಂದು ಸಲ ಈ ಥರ ಆಗೋ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಈಗ 1 ವರ್ಷ ಆಗಿರೋದ್ರಿಂದ ನಿಮ್ಮ ಒಂದು ವೀರ್ಯದ ಪರೀಕ್ಷೆ, ನಿಮ್ಮ ಹೆಂಡತಿಯವ್ರದ್ದು ಒಂದು ಗರ್ಭಕೋಶ ಸರಿಯಾಗಿದೆಯಾ, ಅಂಡಾಶಯ ಸರಿಯಾಗಿದೆಯಾ, ಅಂಡಾಣು ಬಿಡುಗಡೆ ಮತ್ತು ಗರ್ಭನಾಳದ ಪರೀಕ್ಷೆ, ಇದನ್ನೆಲ್ಲ ಕೆಲವು ಪರೀಕ್ಷೆಗಳನ್ನು ಮಾಡಿ ನೋಡಬೇಕಾಗತ್ತೆ. ಅದರೊಳಗೆ ಏನಾದರೂ ತೊಂದರೆ ಇದ್ದರೆ ಈಗಲೇ ಚಿಕಿತ್ಸೆ ತಗೊಳ್ಳೋಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಏನು ತೊಂದರೆ ಇಲ್ಲ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ದಿವಸ ನೀವು ಪ್ರಯತ್ನ ಮಾಡಿ ಮುಂದುವರಿಸ್ಬೋದು ಪ್ರಯತ್ನನ. ಅಂದರೆ ಮದುವೆಯಾಗಿ 1 ವರ್ಷ ಆಗಿರೋದ್ರಿಂದ ಈಗ ಅವರು ವೈದ್ಯ ಹತ್ರ ಹೋಗ್ತಕ್ಕಂಥದ್ದು ಒಳ್ಳೇದು ಅನ್ನೋದು ಸಜೆಷನ್. ಯಾಕಂದ್ರೆ ಅವ್ರಿಗೆ ಇವಾಗ 1 ವರ್ಷ ಆದರೂ ಆಗಿಲ್ಲ ಅಂತ ಅವ್ರಿಗೆ ಅನಿಸಿರೋದ್ರಿಂದ ಏನಾದರೂ ಯಾವುದೇ ನಿರೋಧದ ಬಳಕೆ ಇಲ್ಲದೆ 1 ವರ್ಷದ ತನಕ ಕೂಡ ಅವರು ಸರಿಯಾದ ರೀತಿ ಸಂಭೋಗ ಮಾಡಿದ್ರು ಗರ್ಭಧಾರಣೆ ಆಗಿಲ್ಲ ಅಂತಿದ್ದಾಗ ಪರೀಕ್ಷೆ ಮಾಡಿಸ್ಕೊಳ್ಬೋದು. ಓಕೆ, ಇನ್ನು ಅಬುದಾಬಿಯಿಂದ ಸಂತೋಷ್ ಅವರು ಕರೆ ಮಾಡಿದ್ದಾರೆ. ಸಂತೋಷ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ನಾನು ಸಂತೋಷ್ ಅಂತ ಅಬುದಾಬಿಯಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ. ನಾನು 5 ವರ್ಷ ಆಯ್ತು ಇಲ್ಲಿ ಅಬುದಾಬಿಗೆ ಇರೋದು. ಸರಿ, ಹೇಳಿ, ಏನ್ ತೊಂದರೆ, ಏನ್ ಹೇಳಿ. ಈಗ ಲಾಸ್ಟ್ 1 ಇಯರ್ ಇಂದ ನನ್ಗೆ ಆಗಾಗ ಒಂದು 2 ತಿಂಗಳಿಗೆ ಹಿಂಗೆ 1 3 ತಿಂಗಳಿಗೆ ಒಮ್ಮೆ ಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಉರಿ ಬರುತ್ತೆ. ಏನ್ ಕಾರಣ ಅಂತ ಕೇಳಿ. ಮದುವೆ ಆಗಿದ್ಯಾ ನಿಮ್ಗೆ? ಮದುವೆ ಆಗಿದ್ಯಾ? ಇಲ್ಲ ಮೇಡಮ್. ಓಕೆ, ಇವಾಗ ಕೆಲವು ಸ್ವಲ್ಪ ಅದು ಬಿಸಿಲು ದೇಶ, ಅದು ನೀವು ನೀರು ಕುಡಿಯೋದನ್ನ ಕಡಿಮೆ ಮಾಡಿದಾಗ ಬಹಳ ಹೆಚ್ಚು ಹೊತ್ತು ಅಲ್ಲೆಲ್ಲ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಈಗ ಮೂತ್ರ ಒಂದು ಗಟ್ಟಿಯಾದಂಗೆ ಆಗಿಬಿಟ್ಟು ನಿಮಗೆ ಉರಿ ಬರೋ ಸಾಧ್ಯತೆಗಳಿರುತ್ತೆ. ಅದನ್ನು ಬಹಳ ದಿವಸ ಹಾಗೆ ಬಿಟ್ಟರೆ ಮೂತ್ರದಲ್ಲಿ ಸೋಂಕಾಗಿ ಯೂರಿನರಿ ಇನ್ಫೆಕ್ಷನ್ ಥರ ಆಗುತ್ತೆ. ಆದ್ದರಿಂದ ನೀರು ಕುಡಿಯೋದನ್ನು ಹೆಚ್ಚಿಗೆ ಮಾಡಿ, ಮತ್ತು ಬೇರೆ ಏನು ಸೋಂಕು ಥರ ಏನು ಆಗಿಲ್ವಾ ಅಂತ ಅಲ್ಲೇ ಒಂದು ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅಲ್ಲೂ ಬಹಳಷ್ಟು ವೈದ್ಯರೆಲ್ಲ ಇದ್ದಾರೆ. ಒಂದ್ಸಲ ಪರೀಕ್ಷೆ ಮಾಡಿ, ಮೂತ್ರದ ಪರೀಕ್ಷೆನೂ ಮಾಡಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಥರ ಏನು ಆಗಿಲ್ವಾ ಅಂತ ನೋಡಬೇಕಾಗತ್ತೆ. ಏನು ಇಲ್ಲದೇ ಇದ್ದರೂ ಕೂಡ ನೀವು ಸ್ವಲ್ಪ ನೀರಿನ ಅಂಶ ಹೆಚ್ಚಿಗೆ ನೀರು ತಗೊಂಡು ಸ್ವಲ್ಪ ಬಿಸಿಲಲ್ಲಿ ಇರೋದನ್ನು ಕಡಿಮೆ ಮಾಡಿಕೊಂಡಾಗ ನಿಮಗೆ ಆ ಮೂತ್ರ ಉರಿ ಕೂಡ ಕಡಿಮೆ ಆಗ್ಬೋದು. ಅಂದರೆ ಸಾಮಾನ್ಯ ಈಗ ಹೀಟ್ ಆಗಿದೆ ಬಾಡಿ ಅಂತ ಹೇಳ್ತಾರಲ್ಲ, ಆ ರೀತಿ ಏನಾದರೂ ಆಗಿ ಆ ಥರ ಬಂದಿರೋದು? ನಮ್ಮ ಇದರೊಳಗೆ ಹೀಟು ಕೋಲ್ಡು ಅಂತ ಆ ಥರ ಏನೂ ಇಲ್ವೇ ಇಲ್ಲ. ಖಂಡಿತ ಏನಾದರೂ ಅದೇ ಈಗ ಕಾನ್ಸಂಟ್ರೇಟೆಡ್ ಯೂರಿನ್ ಆದಾಗ, ನೀರಿನ ಅಂಶ ಬಹಳ ಕಡಿಮೆ ಆದಾಗ ಈ ಥರ ಹೆಚ್ಚಿಗೆ ಉರಿ ಬರೋ ಸಾಧ್ಯತೆ, ಉರಿ ಆಗೋದು, ಬೇಗ ಮೂತ್ರ ಮಾಡೋ ಥರ ಆಗೋದು, ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಕೆಲವರಲ್ಲಿ ನಿಜವಾಗ್ಲೂ ಒಳಗಡೆ ಸೋಂಕೆ ಆಗಿರುತ್ತೆ ಮೂತ್ರಕೋಶದಲ್ಲಿ. ಅಂತ ಸಮಯದಲ್ಲಿ ಕೆಲವು ಮೂತ್ರದ ಪರೀಕ್ಷೆಗಳು, ಸ್ಕ್ಯಾನಿಂಗ್ ಪರೀಕ್ಷೆ, ಕಿಡ್ನಿ ಎಲ್ಲ ಒಂದ್ಸಲ ಸರಿಯಾಗಿದೆ ನೋಡಕ್ಕೆ, ಏನಾದ್ರು ಸ್ಟೋನ್ಸ್ ಆಗಿದೆಯಾ ನೋಡಕ್ಕೆ, ಮೂತ್ರಕೋಶದಲ್ಲಿ ಹರಳುಗಳೆಲ್ಲ ಆಗುತ್ತಲ್ಲ, ಆ ತರ ಏನಾದ್ರು ಇದೆಯಾ ಅಂತ ಒಂದ್ಸಲ ಪರೀಕ್ಷೆ ಇದ್ದಾಗ ಅದನ್ನ ನೆಗ್ಲೆಕ್ಟ್ ಮಾಡದೆ ತೋರಿಸ್ಕೊಳ್ಳೋದು ಒಳ್ಳೆಯದು, ತೋರಿಸಿ ಚಿಕಿತ್ಸೆ ತಗೋಬೇಕಾಗುತ್ತೆ. ಓಕೆ, ಇನ್ನು ಮತ್ತೊಂದು ಪತ್ರವನ್ನ ಓದಬಹುದು ಈ ಸಂದರ್ಭದಲ್ಲಿ. ಪತ್ರವನ್ನ ಬರೆದಿರ್ತಕ್ಕಂಥವರು ಫಕ್ರುದ್ದೀನ್ ಅಂತ ಅಂದ್ಬಿಟ್ಟು ಇವ್ರು ಹೇಳಿದರೆ, ನನ್ನ ಹೆಂಡತಿಗೆ ಮದುವೆಯಾದ 3 ತಿಂಗಳ ಬಳಿಕ 3 ವರ್ಷದವರೆಗೆ ಮೊಟ್ಟೆ ಆಗಿರಲಿಲ್ಲ. ಹೋದ 2 ವರ್ಷದ ಹಿಂದೆ ಅವರಿಗೆ ಟ್ಯೂಬರ್ಕ್ಯುಲೋಸಿಸ್ ಆಗಿತ್ತು. 9 ತಿಂಗಳ ಪೂರ್ಣ ಟ್ರೀಟ್ಮೆಂಟ್ ಕೊಡಿಸಾಗಿದೆ. ಡಾಕ್ಟ್ರು ಆಮೇಲೆ ತೋರಿಸಿದಾಗ IUI ಮಾಡಿಸಿ ಅಂತ ಸಜೆಸ್ಟ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಈಗ ನನಗೂ ಕೂಡ ಟ್ಯೂಬರ್ಕ್ಯುಲೋಸಿಸ್ ಆಗಿದೆ. ನಾನು 6 ತಿಂಗಳು ಕೋರ್ಸ್ ಮುಗಿಸಿದ್ದೀನಿ, ಇನ್ನೂ 3 ತಿಂಗಳು ಟ್ರೀಟ್ಮೆಂಟ್ ಇದೆ. ಈಗ IUI ಅನ್ನೋದು ನಮಗೆ ಎಷ್ಟರ ಮಟ್ಟಿಗೆ ಸಹಾಯಕ ಆಗುತ್ತೆ, ಅಥವಾ ನಮಗೆ ಮಕ್ಕಳು ಪಡೆಯೋದಕ್ಕೆ ಬೇರೆ ಏನಾದರೂ ಮಾರ್ಗ ಇದೆಯಾ, ನಮಗೆ ಮಕ್ಕಳು ಪಡೆಯೋದಕ್ಕೆ ಆಗದೇ ಇಲ್ವಾ, ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ.
ಈಗ ಮೊದಲನೇದಾಗಿ ಈಗ ಅವರು ಒಂದು ಕೋರ್ಸ್ ಟ್ಯೂಬರ್ಕ್ಲೋಸಿಸ್ ಟ್ರೀಟ್ಮೆಂಟ್ ಆಗಿದೆ, ಈಗ ಅವ್ರಿಗೂ ಬಂದಿದೆ ಅದು ಟ್ಯೂಬರ್ಕ್ಲೋಸಿಸ್. ಅದನ್ನು ಅವರು ಕೋರ್ಸನ್ನು ಮುಗಿಸ್ಲಿ, ಅದನ್ನು ಪೂರ್ತಿ ಸರಿಯಾಗಿ ತಗೊಂಡಾಗ ಅದಕ್ಕೆ ಒಂದು ರೀತಿಯಾಗಿ ಪೂರ್ತಿ ಸೋಂಕು ಕ್ಲಿಯರ್ ಆಗಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈಗ ಈ 3 ವರ್ಷ ಅವ್ರಿಗೆ ಮುಟ್ಟು ಕೂಡ ಆಗಿರಲಿಲ್ಲ ಅಂತ ಹೇಳ್ತಾರೆ ಅವರ ವೈಫ್ಗೆ. ಅದರ ಅರ್ಥ ಈ ಗರ್ಭಕೋಶದಲ್ಲಿ ಕೂಡ ಬಹುಶಃ ಟ್ಯೂಬರ್ಕ್ಲೋಸಿಸ್ ಸೋಂಕಿನಿಂದಾಗಿ ಗರ್ಭಕೋಶದ ಒಳಪದರದ್ದು ಕೂಡ ಏನಾದರೂ ತೊಂದರೆ ಆಗಿದ್ದಿರ್ಬೋದು. ಕೆಲವು ಸಲ ಒಳಪದರದ ತೊಂದರೆ ಆಗಿ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಆಗಿ ಈ ರೀತಿ ಎಲ್ಲ ಕೆಲವು ಸಲ ಆಗತ್ತೆ. ಹಂಗಿದ್ದಾಗಲೂ ಕೂಡ ಮುಟ್ಟು ಬರೋದಿಲ್ಲ, ಮತ್ತೆ ಮುಟ್ಟು ಬರಲ್ಲ, ಒಳಗಡೆ ಸರಿಯಾಗಿರ್ಲಿಲ್ಲ ಅಂದ್ರೆ ಗರ್ಭಧಾರಣೆ ಆಗೋದು ಕಷ್ಟ ಆಗುತ್ತೆ. ಈಗ IUI ಮಾಡಬೇಕಾದ್ರೆ ಅಂದ್ರೆ ಇಂಟ್ರಾಯುಟ್ರೈನ್ ಇನ್ಸಮಿನೇಷನ್ ಅಂತ ಅದರ ಅರ್ಥ ಅದು. ಮತ್ತೆ ಅದೇ ಕೃತಕ ವೀರ್ಯ ಧಾರಣೆ ಮಾಡೋ ಅಂಥದ್ದು. ವೀರ್ಯನ ಗರ್ಭಕೋಶದ ಒಳಗಡೆ ಹಾಕ್ಬೇಕಾದ್ರೆ ಅವರ ಅಂಡಾಣು ಬಿಡುಗಡೆ ಸಮಯದಲ್ಲಿ ಹಾಕ್ಬೇಕಾಗತ್ತೆ. ಆದ್ರೆ ಅದು ಸರಿಯಾಗಿರ್ಬೇಕಂದ್ರೆ ಅವ್ರ ಟ್ಯೂಬ್ ಸರಿಗಿರ್ಬೇಕು, ಅಂದ್ರೆ ಗರ್ಭನಾಳ ಸರಿಗಿರ್ಬೇಕು. ಈ ಟ್ಯೂಬರ್ಕ್ಲೋಸಿಸ್ ಸೋಂಕಿನಲ್ಲಿ ಏನಾಗುತ್ತೆ ಅಂದ್ರೆ ಈ ಗರ್ಭನಾಳ ಗರ್ಭಕೋಶ ಅದೆಲ್ಲ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಅದೆಲ್ಲ ಮಾಡಕ್ ಮುಂಚೆ ಒಂದ್ಸಲ ಎಕ್ಸ್ರೇ ಪರೀಕ್ಷೆ ಮಾಡಬೇಕು, ಗರ್ಭನಾಳ ಮುಚ್ಚಿಲ್ವಾ ನೋಡಬೇಕು. ಅದೆಲ್ಲ ಸರಿಗಿದ್ದು ಗರ್ಭಕೋಶದ ಒಳಗಡೆ ಎಲ್ಲ ಸರಿಯಾಗಿದ್ದು ಸರಿಯಾದ ರೀತಿ ಮೊಟ್ಟೆ ಬಿಡುಗಡೆ ಅದೆಲ್ಲ ಆಗ್ತಿದ್ರು ಮಾತ್ರ ಅದನ್ನು ಮಾಡಕ್ಕೆ ಸಾಧ್ಯವಾಗತ್ತೆ. ಸುಮ್ಮನೆ ಹಾಗೇನೆ ಇದನ್ನ IUI ತರ ಎಲ್ಲ ಮಾಡಿದಾಗ ಅದರಿಂದ ಉಪಯೋಗ ಆಗೋಲ್ಲ. ಅದರಿಂದ ಇನ್ನೂ ಕೆಲವು ಪರೀಕ್ಷೆಗಳನ್ನ ಅವ್ರಿಗೆ ಮೊದಲು ಮಾಡಬೇಕಾಗುತ್ತೆ. ಇನ್ನು ಮಹೇಶ್ ಅವರು ಬೆಂಗಳೂರಿನಿಂದ ಪತ್ರ ಬರೆದಿದ್ದಾರೆ. ಮದುವೆಯಾಗಿ 1 ವರ್ಷ ಆಗಿದೆ, ಈಗ ನನ್ನ ಹೆಂಡತಿಗೆ ಕನ್ಸೀವ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಈಗ ಮುಂದೆ ನಾವು ಹೇಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಹುದಾ ಬೇಡವಾ, ಇಬ್ಬರಿಗೂ ಕೂಡ ಹೆದರಿಕೆ ಆಗ್ತಾ ಇದೆ. ಈ ಹೆದರಿಕೆಯನ್ನು ಹೋಗಲಾಡಿಸೋದು ಹೇಗೆ ಅಂತ ಕೇಳ್ಕೊಂಡಿದ್ದಾರೆ. ಈಗ ಗರ್ಭಧಾರಣೆ ಎಲ್ಲ ಪೂರ್ತಿ ಸರಿಯಾಗಿದ್ದು ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ನಾವು ಹೇಳ್ತೀವಿ. ಯಾವುದೇ ಥರ ಒಂದು ಅವರಲ್ಲಿ ತೊಂದರೆ ತೊಡಕಿಲ್ಲದ ಒಂದು ಗರ್ಭಧಾರಣೆ ಆಗಿದ್ದಾಗ 7 ತಿಂಗಳ ತನಕನೂ ಅವರು ಲೈಂಗಿಕ ಸಂಪರ್ಕ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ. ಆದರೆ ಯಾವುದೇ ಥರದ ಒಂದು ತೊಡಕಿನ ಗರ್ಭ ಆಗಿದ್ರೆ, ಈಗ ಮೊದಲು 3 ತಿಂಗಳಲ್ಲಿ ಸ್ವಲ್ಪ ವಾಂತಿ ಸುಸ್ತು ಹೆಚ್ಚಿಗೆ ಇದ್ರ ಕಡೆ ಗಮನ ಕೊಡೋಕ್ಕಾಗಲ್ಲ, ಅವ್ರಿಗೂ ಸರಿಯಾದ ರೀತಿಯಲ್ಲಿ ಆರೋಗ್ಯ ಸರಿ ಇದ್ದಂಗೆ ಅನಿಸಿರಲ್ಲ. ಅಂಥ ಸಮಯದಲ್ಲಿ ಕೆಲವು ಲೈಂಗಿಕ ಆಸಕ್ತಿ ಎಲ್ಲ ಕಡಿಮೆ ಆಗಿರುತ್ತೆ, ಮಾಡೋದಕ್ಕೆ ಇಷ್ಟ ಆಗಿರೋದಿಲ್ಲ. ಬಟ್ ನಂತರದ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈಗ 3 ತಿಂಗಳ ನಂತರ 4ನೇ ತಿಂಗಳಿಂದ 7 ತಿಂಗಳ ತನಕ ಈ ಕಂಫರ್ಟಬಲ್ ಪೀರಿಯಡ್ ಅಂತೀವಿ, ಹೆಚ್ಚಿಗೆ ತೊಂದರೆ ತಕರಾರುಗಳು ಇಲ್ಲದ ಸಮಯದಲ್ಲಿ ಅದು ಆ ಸಮಯದಲ್ಲಿ ಲೈಂಗಿಕ ಸಂಪರ್ಕದಿಂದ ಹೆಚ್ಚಿಗೆ ತೊಂದರೆ ಆಗೋದಿಲ್ಲ. ಅಂದ್ರೆ ಇನ್ನು ಡೇಟ್ಗೆ ಹತ್ತಿರವಾಗಿದ್ದಾಗ, ಅಂದ್ರೆ ಡೆಲಿವರಿ ಡೇಟ್ಗೆ ಹತ್ತಿರವಾಗಿದ್ದಾಗ 8-9ನೇ ತಿಂಗಳಲ್ಲಿ ಅವಾಗ ಅದನ್ನ ಮಾಡದೇ ಇರೋದು ಒಳ್ಳೇದು. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಡೇ 1 ಇಂದ ಅಪ್ ಟು 7 ಮಂತ್ಸ್ ಮಾಡಬಹುದು. ಅಂದ್ರೆ ಈಗ ಏನು ಬೇರೆ ತೊಡಕಿನ ಗರ್ಭಧಾರಣೆ ಆಗಿರಬಾರ್ದು, ಅದು ಅವರ ಗೈನಕಾಲಜಿಸ್ಟ್ ಹೇಳಿ ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ ಸಂಪರ್ಕ ಎಚ್ಚರಿಕೆ ತಗೋಬೇಕಾಗುತ್ತಾ? ಅಂದ್ರೆ ಎಚ್ಚರಿಕೆ ಅಂದ್ರೆ ಹೆಚ್ಚಿಗೆ ಅದು ಹೊಟ್ಟೆ ಮೇಲೆ ಒತ್ತಡ ಹಾಕೋದಾಗ್ಲಿ, ಯೋನಿಯ ಒಳಗೆ ಒತ್ತಡ ಹಾಕೋದಾಗ್ಲಿ ಅದನ್ನ ಅವರು ಮಾಡದಂಗೆ ಕೆಲವು ಬದಲಾವಣೆಗಳನ್ನ ಮಾಡಿ ಅವರು ಲೈಂಗಿಕ ಆಸನಗಳಲ್ಲಿ ಬದಲಾವಣೆ ಮಾಡ್ಕೊಂಡು ಸೇರಿದಾಗ ತೊಂದರೆ ಆಗೋದಿಲ್ಲ. ಓಕೆ ಮೇಡಮ್, ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ಟಿದ್ದೀರಾ, ಸಾಕಷ್ಟು ಜನಗಳ ಪರಿಹಾರವನ್ನು ಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ಹಾಗೆಯೇ ವೀಕ್ಷಕರೇ, ಯಾರ್ಯಾರಿಗೆ ಕಾಲ್ ಸಿಕ್ಕಿಲ್ಲ ಖಂಡಿತ ನಿರಾಶರಾಗಬೇಡಿ. ಮುಂದಿನ ವಾರ ಅಂದರೆ ಮುಂದಿನ ಶನಿವಾರ ರಾತ್ರಿ 11ರಿಂದ 12 ಗಂಟೆ ತನಕ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೆ ಕೂಡ ನೀವು ಕರೆ ಮಾಡಿ ನಮಗೆ ಸಮಸ್ಯೆಯನ್ನು ಹೇಳ್ಕೋಬಹುದು, ಪರಿಹಾರವನ್ನು ಕೂಡ ಪಡ್ಕೊಳ್ಬಹುದು ಅಥವಾ ಪತ್ರವನ್ನು ಬರೀಬಹುದು. ಸೊ ಮುಂದಿನ ವಾರ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.